ವ್ಲಾಗ್ಸ್ ಹೇಳಪ್ಪ. ಮಮ್ಮಿ ವ್ಲಾಗ್ಸ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಲ್ಲಪ್ಪನ ಬೆಟ್ಟ ಮತ್ತು ನಾವು ಹಾಸನಲ್ಲಿ ಎಲ್ಲೆಲ್ಲ ಫುಲ್ ರೌಂಡ್ ಆಗ್ತೀವಿ ಅದನ್ನು ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಇವಳು ಯಾರೋ ಗೊತ್ತಾ, ಇದು ನನ್ನ ತಂಗಿ. ಹಲೋ ಸಾನ್ವಿ. ಇದು ಯಾರು? ತಂಗಿ ಬೇಕಾಗಿದ್ದಾರೆ. ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಇಂಡಿಯಾದಲ್ಲಿ ಕೊನೆಯ ಬ್ಲಾಗ್ ಅಂತಲೇ ಹೇಳ್ಬೋದು. ಹೌದು, ನಾವಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹಾಗೆ ಹಾಸನಲ್ಲಿರೋ ಒಂದು ಸುಮ್ಮನೆ ಸ್ವಲ್ಪ ನಿಯರ್ ಬೈ ಪ್ಲೇಸಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೂ ಒಂದು ಬ್ಲಾಗ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹೌದು, ಇನ್ನೇನು ನಮಗೆ ಇಂಡಿಯಾಗೆ ಕೆನಡಾಗೆ ಹೋಗೋಕ್ಕೆ ಟೈಮ್ ಬಂದೇ ಬಿಡ್ತು. ರಜೆ ಹೇಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆಯೇ ಬಂದಿದ್ದೇ ಇನ್ನು ನೆಕ್ಸ್ಟ್ ಏನಿದ್ರು ಪ್ಯಾಕಿಂಗ್ ಇರುತ್ತೆ ನಮಗೆ, ಅದು ಇದು ಅಂತ ಫುಲ್ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ನಾವು ಹೊರಟಿದ್ದು ಮನೆಯಿಂದ ಬೆಳಗ್ಗೆ 9 ಗಂಟೆಗೆ ಹೊರಟಿವಿ. ದೇವಸ್ಥಾನಕ್ಕೆ ಹೋಗಿವಿ. ಇದು ಯಾವ ದೇವಸ್ಥಾನ ಅಂದರೆ ಮಳೆಯಮ್ಮನ ದೇವಸ್ಥಾನ. ಅಲ್ಲಿನ ಸುತ್ತ ಅಂದರೆ ಶಾಂತಿಗ್ರಾಮ, ಯೋಗಿ ಈಗ ಆ ಕಡೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಮಳೆಯಮ್ಮನ ದೇವಸ್ಥಾನ. ನಿಮಗೆಲ್ಲರಿಗೂ ತುಂಬ ಪ್ರಸಿದ್ಧವಾದ ಸ್ಥಳ ಅಂತಲೇ ಹೇಳ್ಬೋದು. ಹೌದು, ಹಾಗೆ ಹೋಗೋಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಾನ್ವಿಗೆಲ್ಲ ಬಳೆ ಹಾಕ್ಸಿದ್ವಿ. ಅದೆಷ್ಟು ಮುದ್ದಾಗಿ ಕಾಣ್ತಿದ್ದೆ. ಅವಳ ಕೈಗೆ ಬಳೆ ಅಂದರೆ ಆರೆಂಜ್ ಕಲರ್ ಬಳೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಅವಳಿಗೆ ಹೂವು ಬಳೆ ಎಲ್ಲನೂ ತುಂಬಾ ಇಷ್ಟ ಆಯಿತು ಅವಳಿಗೆ. ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲನೂ ಮಾಡಿಕೊಂಡು ಮತ್ತು ಹಾಗೆಯೇ ಶಾಂತಿಗ್ರಾಮದ ಹತ್ರ ಆಲ್ರೆಡಿ ನನ್ನ ಓಲ್ಡ್ ಬ್ಲಾಗಲ್ಲಿ ನಾನು ನಿಮಗೆ ಹಾಕಿದ್ದೀನಿ, ಮಲ್ಲಪ್ಪನ ಬೆಟ್ಟ ಅಂತ. ಹೌದು, ಇದು ನಮ್ಮ ಅಜ್ಜಿ ಊರು ಅಂದರೆ ಕಾರಕೆರೆ ಹತ್ರ ಬಿಜಮರ್ನಹಳ್ಳಿ ಅಂತ ಬರುತ್ತೆ. ಅದೊಂದು ಪ್ಲೇಸ್ ಹೆಸರು, ಆಯಿತಾ, ಹಳ್ಳಿ ಹೆಸರು. ಅಲ್ಲಿ ಇದು ಮಲ್ಲಪ್ಪನ ಬೆಟ್ಟ. ಇದು ತುಂಬಾ ಚೆನ್ನಾಗಿದೆ. ಅಂದರೆ ತುಂಬ ಎತ್ತರವಾದ ದೇವಸ್ಥಾನ ಅಂತ ಹೇಳ್ಬೋದು. ಶಿವಂದು ಇದು ದೇವಸ್ಥಾನ. ಇದು ಶಿವನ ದೇವಸ್ಥಾನ ಆಗಿರುತ್ತೆ. ನಾವು ಚಿಕ್ಕವರಿಂದಾಗಲೂ ನಾವು ಇಲ್ಲಿಗೆಲ್ಲ ಬರ್ತಾ ಇದ್ವಿ, ಆಯಿತಾ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಇಲ್ಲಿ ನಾವೇನಾದ್ರು ನಾನ್ ವೆಜ್ ತಿಂದು ಏನಾದ್ರು ಹೋದರೆ ಮತ್ತು ಮೊಟ್ಟೆ ತಿಂದು ಹೋದರೆ ಅಲ್ಲಿ ಹಾವು ಬರ್ತಿತ್ತು. ಹೌದು, ಎಷ್ಟೊಂದು ಸಲ ನಮ್ಮ ಅಜ್ಜಿನೇ ನಮಗೆಲ್ಲನೂ ಹೇಳಿದ್ದಾರೆ. ಯಾಕೆಂದರೆ ಇಲ್ಲೆಲ್ಲ ತುಂಬ ಜನ ಬರಲಿಕ್ಕೆ ತುಂಬ ಕಾಡು, ತುಂಬ ಬೆಟ್ಟದ ಮೇಲೆ, ಬೆಟ್ಟದ ತುದಿಯಲ್ಲಿದೆ, ಆಯಿತಾ. ಸೊ ಇಲ್ಲಿಗೆ ಹೋಗೋಕ್ಕೆ ನಾವಾಗೆಲ್ಲ ಈ ಥರ ರೋಡ್ ಏನೂ ಇರಲಿಲ್ಲ, ಆಯ್ತು. ನಾವು ಎತ್ತಿನ ಕಡೆಯಲ್ಲೆಲ್ಲ ಬಂದಿದ್ದೀವಿ. ಹಾಗೆಯೇ ನಮ್ಮೊಂದು ಆಲ್ರೆಡಿ ಇದೇ ಸ್ಕೂಲ್ ಆಗಿರೋದ್ರಿಂದ, ಇದೇ ಊರಾಗಿರೋದ್ರಿಂದ ಅಮ್ಮಂಗೂ ಇಲ್ಲೂ 1 ಕಿಲೋಮೀಟ್ರ್ ಆಗ್ತದೆ ಅಷ್ಟೇ. ಸೊ ಹಾಗಾಗಿ ಅಮ್ಮ ಯಾವಾಗಲಾದ್ರೂ ಒಂದೇ ಟ್ರಿಪ್ ಅಂತ ನಮ್ಮ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ನಾವು ಇಲ್ಲೆಲ್ಲ ಬರ್ತಾಯಿದ್ವಿ. ನೋಡಿ, ಇಷ್ಟು ದೊಡ್ಡ ತುದಿಯಲ್ಲಿದೆ, ಅಂದರೆ ಮೇಲೆ ಫುಲ್ಲು ತುದಿಗೆ ಹೋಗಬೇಕು ಅಲ್ಲಿದೆ. ಬಟ್ ಇವಾಗ ತುಂಬ ಚೆನ್ನಾಗಾಗಿದೆ. ಅಂದರೆ ಇವಾಗ ರೋಡ್ ಇದೆ, ಆಗಿನ ಥರ ಇಲ್ಲ. ಮತ್ತು ಹಾಗೆಯೇ ದೇವಸ್ಥಾನನೂ ತುಂಬ ಅಂದರೆ ಅಲ್ಲೆಲ್ಲ ಕ್ಲೀನಾಗಿಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ಹೈಟ್ ಇದೆ ಅಂತ. ನಮಗೆ ಚಿಕ್ಕವರಿದ್ದಾಗೆಲ್ಲ ಬಂದಿದ್ದೆಲ್ಲ ನಮಗೆ ನೆನಪಾಗ್ತಿದೆ. ಆ್ಯಕ್ಚುಲಿ ಇಲ್ಲಿ ಜಾತ್ರೆ ಸಹ ಆಗುತ್ತೆ, ಆಯಿತಾ. ದೀಪಾವಳಿ ಟೈಮಲ್ಲಿ ದೊಡ್ಡ ಜಾತ್ರೆ ಬರುತ್ತೆ. ಅವಾಗ ಹಾವು ಬರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾರೆ. ಸೊ ಇಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ. ಯಾಕೆ ನಾನು ಇವಾಗ ಜಾತ್ರೆಗೆಲ್ಲ ಹೋಗಿ ತುಂಬ ವರ್ಷ ಆಗಿದೆ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಹೇಳಿದೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋನ ನೀವು ಹಂಗೆ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ.
ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಹಾಸನಿಂದ ಬೆಂಗಳೂರಿಗೆ ಯಾರು ಹೋಗ್ತಾ ಇದ್ದಾರೆ, ಇಲ್ಲಾದರೂ ರೂಟ್ ಇರುತ್ತೆ, ಒಂದು ½ ಆಗುತ್ತೆ ಇಲ್ಲೇ ಬಂದು. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವೆಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಪೀಸ್ಫುಲ್ಲಾಗಿದೆ, ತುಂಬಾ ಚೆನ್ನಾಗಿದೆ. ಜಾತ್ರೆ ಆಗೋದು ಯಾವಾಗ ಇಲ್ಲಿ? ಜಾತ್ರೆ ಆಗೋದು ಯಾವಾಗ? ದೀಪಾವಳಿಗೆ ಆಗೋದು. ಹಾಂ ಇಲ್ಲೇ ಇರ್ತೀರಾ? ದೇವಸ್ಥಾನ ಸಂಜೆ ಹೋಗ್ತಾರೆ. ಯಾವ ಊರು? ಹಾಂ ಹಾಸನ. ಹೇಗನ್ನಿಸ್ತು ವಿಡಿಯೋ ನೋಡಿ? ನಿಮಗೆ ಇಷ್ಟ ಆಯಿತಾ? ಸೊ ನಮಗೂ ಇಷ್ಟ ಆಯಿತು. ಹಾಗೆಯೇ ಇಲ್ಲಿಂದ ನಾವು ನಮಗೆ ನಿಂತ್ಕೊಂಡ್ರೆ ಒಳನರಸೀಪುರದಲ್ಲಿರೋ ಮಾವಿನಕೆರೆ ಬೆಟ್ಟ ಕಾಣ್ತಿತ್ತು. ಅದನ್ನು ನಾವು ನೋಡಿದ್ವಿ. ಸಾನ್ವಿ ಆ್ಯಕ್ಚುಲಿ ಕಾಲಿಗೆ ಹೇಟ್ ಮಾಡ್ಕೊಂಡಿದ್ದಾಳೆ. ಆಯ್ತು ಏನಕ್ಕೆ ಅಂದರೆ ಅಲ್ಲಿ ಅಮ್ಮ ಮನೇಲಿ ಸಾಂಬ್ರಾಣಿ ಇಟ್ಟಿದ್ರು, ಅದನ್ನು ಮಿಸ್ಸಾಗಿ ಓಡೋಗಿ ಅವಳಿಗೆ ಗೊತ್ತಿಲ್ಲಲ್ಲ ಸಾಂಬ್ರಾಣಿ ಎಲ್ಲ ತುಣಿಬಾರ್ದು ಅಂತ. ಅದನ್ನು ಊದ್ಕೊಬಿಡಿ. ಅದರಲ್ಲೂ ಅವಳು ಬಿಡ್ತಿಲ್ಲ, ಅವಳಿಗೆ ಕಾಲು ಊರ್ತಿಲ್ಲ. ಅವಳು ಇಂಡಿಯಾ ಚೆನ್ನಾಗಿದೆಯಾ ಕನ್ನಡ ಚೆನ್ನಾಗಿದೆಯಾ ಹಿಂಸೆ ಕೊಟ್ಟಾಗ ನಾನು ವೀಡಿಯೋಸ್ ಮಾಡ್ತೀನಿ. ನೀವು ಮಾಡ್ತೀರಾ? ಸಿಟ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ನೋಡಿ ಹೆಂಗೆಲ್ಲ ಮಾಡ್ತಿದ್ದಾಳೆ ಅಂತ. ಅವಳು ಟೈಪ್ ಮಾಡ್ತಾಳೆ. ಸೊ ಹಾಗೆಯೇ ನಮಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಅಷ್ಟರಲ್ಲಿ ಅಪ್ಪ ಫೋನ್ ಮಾಡಿದ್ರು, ಬನ್ನಿ ಹಾಗೆಯೇ ಇಲ್ಲಿ ಬಂದಿದ್ದೀರಲ್ಲ ಊರಿಗೆ ಬನ್ನಿ ಅಂತ. ಹಾಗೆಯೇ ಚೌರಿಕೊಪ್ಪಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ನಿಮಗೆ ಈ ಬ್ಲಾಗಲ್ಲಿ ಹಾಕಿದ್ವಿ. ಈಗ ಮುಗಿಸ್ಕೊಂಡು ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಚೌರಿಕೊಪ್ಪಳಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲಿಂದ ಒಂದು ಅರ್ಧ ಗಂಟೆ, ನಾವು 1/4 ಗಂಟೆ ಅಷ್ಟು ಹತ್ರನೇ ಇರೋದು. ನೋಡಿ ಇದು ಒಂದು ವ್ಯೂ ಅಂತಲೇ ಹೇಳ್ಬೋದು. ಯಾರು ಗ್ರೀನರೀಸ್ ನೋಡಿ ಇಷ್ಟು ಫೋಟೋಸ್ ತೊಗೋಬೇಕು ಚೆನ್ನಾಗಿ ಅನಿಸುತ್ತೆ ಅನ್ನೋರಿಗೆ ನೋಡಿ. ಇದು ನಾವು ಊರಿಗೆ ಹೋಗ್ಬೇಕಾದ್ರೆ ಒಂದು ರೋಡು ತುಂಬಾ ಗ್ರೀನಾಗಿತ್ತು. ಬಟ್ ಭಯ ಆಗುತ್ತೆ ಗೈಸ್, ರಾತ್ರಿ ಹೊತ್ತೆಲ್ಲ ಯಾರು ಬಂದರೆ ನಿಜವಾಗ್ಲೂ ಈ ರೋಡಲ್ಲಿ ಬಂದರೆ ಎಲ್ಲ ಭಯ ಆಗುತ್ತೆ. ಹಾಗೆಯೇ ನೋಡಿ ನಿಮ್ಮ ಜೊತೆ ಮಾತಾಡ್ಕೊಂಬಂತು ನಮ್ಮದು ಬಂತು ಚೌರಿಕೊಪ್ಪಳು. ಲಾಸ್ಟ್ ಬ್ಲಾಗಲ್ಲೇ ನಾನು ಹಾಕಿದ್ದೇನೆ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ. ಇದೇ ನಮ್ಮದು ಊರು. ಹಾಗೆಯೇ ಅಪ್ಪ ಬಂದರು, ಅಪ್ಪನ ಮಾತಾಡಿಸ್ಕೊಂಡು ಅಪ್ಪ ಹೇಳಿದರು. ಹಾಗೆಯೇ ಎಣ್ಣೀರೆಲ್ಲ ಕುಡ್ಕೊಂಡು ಮತ್ತೆ ಹಾಸನಿಗೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಅಪ್ಪ ಕೋಳಿ ಬಂದಿದೆ ನೋಡಿ ಹೊಸ್ದಾಗಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಕೋಳಿ ಬಂದಾಗ ನಮಗೆ ಚಿಕ್ಕದಿರುತ್ತೆ, ಪುಟ್ಟದಂದ್ರೆ 1 ಡೇ. ಸೊ ಅದನ್ನು ನಾವು ಬೆಳೆಸಿ ಫುಡ್ಡೆಲ್ಲ ಅವರೇ ಕೊಡ್ತಾರೆ. ನಾವು ಬಿಟ್ಟೋದು ಕಂಪ್ನಿಗೆ. ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ ನೀವು ಅದು ಕೋಳಿ ಫಾರಮ್ ಬಗ್ಗೆ ನಮಗೆ ಡೀಟೇಲ್ಸಾಗಿ ಹೇಳಿ ಅಂತ. ಸೊ ನಾನು ನೆಕ್ಸ್ಟ್ ಟೈಮ್ ಇಂಡಿಯಾ ಬಂದಾಗ ಪಕ್ಕ ನಾನು ನಿಮಗೆ ಅದ್ರ ಬಗ್ಗೆ ನಾನು ನಮ್ಮ ಅಪ್ಪನ ಹತ್ರ ಕೇಳಿಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ಬ್ಲಾಗ್ ಮಾಡಿ ಹೇಳ್ತೀನಂತೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡಿ. ಆವಾಗ ಅದು ಲಾಸ್ಟ್ ಬ್ಲಾಗಲ್ಲಿ ಕೋಳಿ ದೊಡ್ಡದಿತ್ತು, ಇವಾಗ ಎಷ್ಟು ಸಣ್ಣದು ಬಿಟ್ಟಿರುತ್ತೆ. ಇದರಲ್ಲಿ 5,000 ಕೋಳಿಗಳಿದೆ. ಆಯಿತು, ಚಿಕ್ಕದು ಪುಟಾಣಿದ್ದೆ. ಇದು ಕೋಳಿ ನಾವು ಫುಡ್ಡೆಲ್ಲ ಹಾಕಿ 1.5 ತಿಂಗಳಲ್ಲಿ 45 ಡೇಸಲ್ಲಿ ದೊಡ್ಡದು ಮಾಡಿ ಮತ್ತು ಅವರನ್ನೇ ಕಂಪ್ನಿಯವರೇ ಬಂದು ತುಂಬ್ಕೊಂಡು ಹೋಗ್ತದೆ. ಬಟ್ ನಾವು ಅವ್ರಿಗೆ ಅದನ್ನು ಸಾಕಿ ಕೊಡ್ತೀವಿ ಅಷ್ಟು. ನೋಡಿ ಎಷ್ಟು ಚಿಕ್ಕ ಪುಟ್ಟು ಕೋಳಿಗಳೆಲ್ಲ ಬಿಟ್ಟು. ಆ್ಯಕ್ಚುಲಿ ಇದು 1 ಡೇನ 2 ಡೇ ಅಷ್ಟೇ ಆಗಿದ್ದು ಬಿಟ್ಟು. ಹಾಗಾಗಿ ಅಪ್ಪ ಅದನ್ನೆಲ್ಲ ನೋಡ್ಕೊಂಡು ಹೋಗಿರಂತೆ. ಹಾಗೆ ಹಾಸನಿಗೆ ಬಂದ್ವಿ ಏರ್ ಕಟ್ಟಿಗೆ ಹೋಗೋಣ, ಯಾಕೆಂದರೆ ಇನ್ನೇನು ಹೋಗ್ಬೇಕಲ್ಲ. ಸೊ ಏರ್ ಕಟ್ ಎಲ್ಲ ಇತ್ತು, ತುಂಬ ಉದ್ದ ಆಗಿತ್ತು ಆ್ಯಕ್ಚುಲಿ ನಂದು ಏರ್ ಕಟ್ಟು. ಹಾಗೆ ಕಟ್ ಮಾಡಿಸೋಣ ಅಂತ ಬಂದೆ. ಇಲ್ಲಿ ಬಂದು ಯಾವುದು ಗೊತ್ತೇ ಬಂದರೆ ಕ್ಯೂಟಂಕಲ್ಲಿ. ಸೊ ನಮ್ಮದು ಫೇವ್ರೆಟ್ ಒಬ್ಬರು ಇದ್ದರು ಲಾಸ್ಟ್ ಇಯರ್ ನಾನು ಹೋದಾಗ ಕಟ್ ಮಾಡಿಸ್ಕೊ ಅಂಚು ಅಂತ. ಸೊ ಅವ್ರು ಇರಲಿಲ್ಲ. ಸೊ ಯಾರೋ ಬೇರೆಯವ್ರು ಸಿಕ್ಕಿದ್ರು, ಅವ್ರ ಹತ್ರ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ನನ್ನ ತಂಗಿಗೆ ಹೇಳ್ತಾ ಇದ್ದೀನಿ. ವಿಡಿಯೋ ನಾನು ಹಿಂಗೆ ಮಾಡಬೇಡ ಬೇಡ ಅಂತ. ಅವಳಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೀರಿರ್ನಿರ ಬಿಸಿನೀರು. ಸೊ ನನಗೆ ಬಿಸಿನೀರು ಬೇಕು ಅಂತ ವೆಯ್ಟ್ ಮಾಡಿಸ್ಕೊಂಡು ಕುತ್ಕೊಂಡಿದ್ದೀನಿ. ನೋಡಿ ಬಂದರು, ಬಿಸಿನೀರು ಬರಲ್ಲ ಬನ್ನಿ ಅಂತ. ಇವಾಗ ಕಾಣ್ತೈತೆ ಗೈಸ್ ನೋಡಿ, ಪಂಚಮಡಿ ಕೊಟ್ಟಿರೋದು ಏನು ಕಾಣಿಸ್ತೈತೆ. ಅವರು ಕೇಳ್ತವ್ರೆ ಏನು ಕಟ್ ಮಾಡ್ಕೊಂಡ ನೀನು ಅವ್ರಿಗೆ ಫುಲ್ ಕನ್ಫ್ಯೂಷನ್ ಆಗೋಯ್ತು. ನಂದು ಯೂಟ್ಯೂಬ್ ಮಾಡಿ ಓಡುತ್ತೆ ಅನ್ಸುತ್ತೆ. ಇಷ್ಟು ಬಾಚ್ಕೋಬೇಕನ ಗೈಸ್, ಪಾತ್ರ ಕೊಡ್ತಾರೆ. ನಾನು ಬೈತಾಳೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ MB ಜಾಸ್ತಿ ಆಗ್ತದೆ, ಆಫ್ ಮಾಡು ವಿಡಿಯೋನ ಅಂತ. ಏರ್ ಕಟ್ಟು ಆಯಿತು. ಏರ್ ಕಟ್ಟು ಚೆನ್ನಾಗಿ ಬಂತು. ಆ್ಯಕ್ಚುಲಿ ವರ್ತ್ ಅನ್ನಿಸ್ತು ಕೊಟ್ಟಿದ್ದು ದುಡ್ಡಿಗೆ. ಇವರು ಚೆನ್ನಾಗಿ ಮಾಡ್ತಾರೆ ಅನ್ನಿಸ್ತು. ಸೊ ನೆಕ್ಸ್ಟ್ ಇಯರ್ ಬಂದಾಗ ಇಲ್ಲೇ ಮತ್ತೆ ಮಾಡಿಸೋಣ. ಸೊ ನಿಮಗೆಲ್ಲರಿಗೂ ಏರ್ ಕಟ್ ಏನೋ ಚೆನ್ನಾಗಿ ಬೇಕು ಅಂದರೆ ಕ್ಯೂಟನ್ ಕರ್ಲಿಗೆ ಹೋಗಿ ಅವರು
ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಚೆನ್ನಾಗಿ ಅನ್ನಿಸ್ತು. ನನಗೆ ಇದಕ್ಕೆ ಲೆಂತ್ ಇತ್ತು, ನನಗೆ ಶಾರ್ಟ್ ಬೇಕಿತ್ತು ಹೇರು. ಸೊ ಅದಕ್ಕೋಸ್ಕರ ನಾನೇ ಸ್ವಲ್ಪ ಶಾರ್ಟ್ ಮಾಡಿಸ್ದೆ. ನಿಮ್ಗೆ ಯಾರಾದ್ರು ಇಂಟ್ರೆಸ್ಟ್ ಇದ್ದೆ ಹೋಗಿ ಏರ್ ಕಟ್ನ ಮಾಡಿಸ್ಕೊಳ್ಳಿ. ಸೊ ಚೆನ್ನಾಗಿ ಕಟ್ ಮಾಡ್ತಾರೆ. ಬಟ್ ಅಂಶೂ ಚೆನ್ನಾಗಿ ಮಾಡ್ತಾರೆ. ಬಟ್ ಇವ್ರೂ ಚೆನ್ನಾಗಿತ್ತು ಏರ್ ಕಟ್ಟು ಅಂತ ಹೇಳ್ಬೋದು. ಬಟ್ ಆಫರ್ಸ್ ಇರುತ್ತೆ, ಅಲ್ಲಿ ನೋಡ್ಕೊಂಡು ಹೋಗಿ ಯಾವಾಗಲೂ ಹೋಗೋದಾರೆ ಆಯಿತಾ. ಸೊ ಇಲ್ಲಿಂದ ಮನೆಗೆ ಹೋಗಿ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ನಂದು ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಫೇಸಿಗೆ ಸೂಟ್ ಆಗ್ತಿದೆಯಾ ಅಂತಲೂ ಹೇಳ್ಬೋದು. ಸೊ ನನಗೆ ಈಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಜೊತೆ ನಾನು ನಿಮಗೆ ಬರ್ತೀನಂತೆ. ಸೊ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಬಾಯ್.